2026 ಇದು ಸೂರ್ಯನ ವರ್ಷ. ನ್ಯೂಮರಾಲಜಿ ಪ್ರಕಾರ ಇದು ನ್ಯೂ ಬಿಗಿನಿಂಗ್. 2026 ಈ ಅಂಕೆಗಳನ್ನು ಕೂಡಿಸಿದಾಗ ಬರುವ ಸಂಖ್ಯೆ 1, ಸೂರ್ಯನ ಸಂಖ್ಯೆ. ವರ್ಷದ ಕೊನೆಯ ಅಮಾವಾಸ್ಯೆ ಧನು ರಾಶಿಯಲ್ಲಿ ಬರುತ್ತಿದೆ. ಇದು ಅಂತ್ಯಗಳ ಮತ್ತು ಆರಂಭಗಳ ಪ್ರಬಲ ಸಮಯ. ನಿಮ್ಮ ವೈಯಕ್ತಿಕ ಜನ್ಮ ಕುಂಡಲಿ ಯಾವುದೇ ಆಗಿದ್ದರೂ ಸರಿ, ಧನುರಾಶಿ ಸಂಬಂಧಿತ ಗ್ರಹ ಗುರುಗ್ರಹ ಇದೆ. ಧನುರಾಶಿಯಲ್ಲಿ ಆಳುವ ಗ್ರಹ ಗುರು. ನಿಮ್ಮ ಲಾಂಗ್ ಟರ್ಮ್ ಕನಸುಗಳನ್ನು ಮ್ಯಾನಿಫೆಸ್ಟ್ ಮಾಡಲು ಇದು ತುಂಬಾ ಸೂಕ್ತ ಸಮಯ. ಮೇನ್ ಪಾಯಿಂಟ್ ಅಂದರೆ ನಿಮ್ಮ ಡ್ರೀಮ್ ಗೋಲ್ ಕಾರ್ಡ್. ಇದು ನಿಮ್ಮ ಮನಸ್ಸನ್ನು ನಿಮ್ಮ ವಿಷನ್ ಜೊತೆ ಹೊಂದಿಸಲು ಡೀಪ್ ಸೈಕಾಲಜಿಕಲ್ ಲೆವೆಲ್ನಲ್ಲಿ ಕೆಲಸ ಮಾಡುತ್ತೆ. ಇದಕ್ಕೆ ಬೇಕಾಗಿರುವ ಸಾಧನ ಒಂದು ಪೇಪರ್, ಒಂದು ಪೆನ್, ನಿಮ್ಮನೆಯಲ್ಲಿರುವ ಸಾಂಬ್ರಾಣಿ, ಧೂಪ ಮತ್ತು ಕ್ರಿಸ್ಟಲ್ ಇದ್ದರೆ ಒಳ್ಳೆಯದು, ಇಲ್ಲದಿದ್ರೂ ಪರವಾಗಿಲ್ಲ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ 3 ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು 1 ಲಕ್ಷ ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ. ಥ್ಯಾಂಕ್ ಯು. ನಿಮ್ಮ ಭವಿಷ್ಯಕ್ಕಾಗಿ ಒಂದು ಕಾಸ್ಮಿಕ್ ನೀಲನಕ್ಷೆ. ನಿಮ್ಮ ಲಾಂಗ್ ಟರ್ಮ್ ಕನಸುಗಳನ್ನು ಮ್ಯಾನಿಫೆಸ್ಟ್ ಮಾಡಲು ಈ ಸಮಯ ತುಂಬ ಸೂಕ್ತ. ಯಾಕೆಂದರೆ ಈ ವರ್ಷದ ಕೊನೆಯ ಅಮಾವಾಸ್ಯೆ ಮುಗಿದು ಹುಣ್ಣಿಮೆಯತ್ತ ಸಾಗುವ ಈ ಸಮಯ ಒಳ್ಳೆಯದು. ಈ ಸಮಯವನ್ನು ತುಂಬ ಜಾಣ್ಮೆಯಿಂದ ಬಳಸಿಕೊಳ್ಳಿ. ಯೂನಿವರ್ಸದ ಓಪನ್ ಇನ್ವಿಟೇಷನ್ ನಿಮಗಾಗಿ ಬರ್ತಿದೆ. ಇದೇ 21 ಡಿಸೆಂಬರ್ನಿಂದ ಯೂನಿವರ್ಸದ ಓಪನ್ ಇನ್ವಿಟೇಷನ್ ನಿಮಗಾಗಿ ಬರ್ತಿದೆ. 2026 ಇದು ಸೂರ್ಯನ ವರ್ಷ, ಸನ್ ಸೈನ್. ನ್ಯೂಮರಾಲಜಿ ಪ್ರಕಾರ ಇದು ನ್ಯೂ ಬಿಗಿನಿಂಗ್. ಅದು ಹೇಗೆಂದರೆ 2026 ಈ ಅಂಕೆಗಳನ್ನು ಕೂಡಿಸಿದಾಗ ಬರುವ ಸಂಖ್ಯೆ ನಂಬರ್ 1. ವರ್ಷದ ಕೊನೆಯ ಅಮಾವಾಸ್ಯೆ ಧನುರಾಶಿಯಲ್ಲಿ ಬರುತ್ತಿದೆ. ಇದು ಅಂತ್ಯಗಳ ಮತ್ತು ಆರಂಭಗಳ ಪ್ರಬಲ ಸಮಯ. ಒಂದು ಅಧ್ಯಾಯವನ್ನು ಮುಗಿಸಿ ಮುಂದಿನ ಅಧ್ಯಾಯಕ್ಕೆ ತಯಾರಿ ಮಾಡ್ತಿದ್ದೀವಿ. ಇದು ಯೂನಿವರ್ಸದ ಒಂದು ಕಾಲ್, ಒಂದು ಕರೆ. ಲಾಂಗ್ ಟರ್ಮ್ ಗೋಲ್ಗಳನ್ನು ಮ್ಯಾನಿಫೆಸ್ಟ್ ಮಾಡು ಅಂತ ನಮಗೆ ಯೂನಿವರ್ಸ್ ಹೇಳ್ತಾ ಇದೆ. ಈ ಸಮಯ ಯಾಕೆ ಅಷ್ಟು ವಿಶೇಷ ಆಗಿದೆ? ಏನು ಸ್ಪೆಷಲ್? ಈ ಸಮಯ ಅದ್ಭುತ ಶಕ್ತಿಗಳ ಸಂಗಮ. ಅಮಾವಾಸ್ಯೆಯ ನಂತರದ ಅವಧಿ ಅಂದರೆ ಹೊಸ ಆರಂಭ, ಅಂದರೆ ಬೆಸ್ಟ್ ಪೀರಿಯಡ್ ಈಗ ಆರಂಭ. ಯಾಕೆಂದರೆ ನ್ಯೂ ಮೂನ್ ಸೆಗಿಟೇರಿಯಸ್ ಅಂದರೆ ಧನುರಾಶಿಯಲ್ಲಿದೆ. ಧನುರಾಶಿಯ ಎನರ್ಜಿ ಬೃಹತ್ ರೂಪದಲ್ಲಿದೆ. ಇದರ ಬೆಸ್ಟ್ ಪಾರ್ಟ್ ಅಂದರೆ ಇದು ಎಲ್ಲರಿಗೂ ಲಭ್ಯವಿದೆ. ನೀವು ಧನುರಾಶಿಯವರೇ ಆಗಬೇಕಿಲ್ಲ. ನಿಮ್ಮ ವೈಯಕ್ತಿಕ ಹಾರೋಸ್ಕೋಪ್ ಅಂದರೆ ಜನ್ಮ ಕುಂಡಲಿ ಯಾವುದೇ ಆಗಿದ್ದರೂ ಧನುರಾಶಿಯ ಸಂಬಂಧಿತ ಗ್ರಹ ಇದೆ. ಅದೇ ಜುಪಿಟರ್, ಗುರುಗ್ರಹ. ಧನುರಾಶಿ ಒಂದು ಅಗ್ನಿ ಚಿಹ್ನೆ. ಧನುರಾಶಿಯಲ್ಲಿ ಆಳುವ ಗ್ರಹ ಗುರು. ಈ ಸಲದ ಚಂದ್ರ ಧನುರಾಶಿಯಲ್ಲಿದೆ. ಇದು ಗುರುವಿನ ಇಂಪ್ಯಾಕ್ಟ್ ಇರಲಿದೆ. ಇಷ್ಟು ತಿಳಿದರೆ ಸಾಕು. ನಮ್ಮ ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಗುರು. ಇದು ಗುರುವಿನ ಎಕ್ಸ್ಪಾನ್ಸಿವ್ ಅಂದರೆ ವಿಸ್ತಾರವಾದ ಮತ್ತು ಪರೋಪಕಾರಿ ಎನರ್ಜಿಯಿಂದ ತುಂಬಿದ ಸಮಯ. ಅಬಂಡೆನ್ಸ್, ಸಮೃದ್ಧಿ, ಹೆಚ್ಚಿನ ಎನರ್ಜಿ, ಹೆಚ್ಚಿನ ಬೆಳವಣಿಗೆ. ವಿಸ್ಡಮ್, ಉನ್ನತ ಬುದ್ಧಿಶಕ್ತಿ ಮತ್ತು ಇಂಟ್ಯೂಷನ್ ಅಂದರೆ ಅಂತಃಪ್ರಜ್ಞೆಯ ತಲುಪುವ ಅವಕಾಶ. ಗ್ರೋತ್ ಆ್ಯಂಡ್ ಅಪಾರ್ಚುನಿಟಿ, ಹಳೆಯ ಲಿಮಿಟ್ಗಳನ್ನು ದಾಟಿ ಹೊಸ ದಾರಿ ಕಾಣುವ ಅವಕಾಶಗಳು. ಹೈಯರ್ ಪರ್ಪೋಸ್, ನಿಮ್ಮ ಕನಸುಗಳ ಜೊತೆ ಅಲೈನ್ಮೆಂಟ್. ಈಗ ನಿಮ್ಮ 2026ರ ಮಾಸ್ಟರ್ ಪ್ಲ್ಯಾನ್ ರಚಿಸುವ ಸಮಯ. ಈ ನ್ಯೂ ಮೂನ್ ಸಮಯದಲ್ಲಿ ನಿಮ್ಮ ಕಂಫರ್ಟ್ ಝೋನನ್ನು ಮೀರಿ ದೊಡ್ಡದಾಗಿ ಪ್ಲ್ಯಾನ್ ಮಾಡುವ ಸಮಯ. ಈ ಎನರ್ಜಿ ಜೊತೆ 2026ರ ಮಾಸ್ಟರ್ ಪ್ಲ್ಯಾನ್ ಮಾಡಲು ಸಿದ್ಧರಾಗಿ. ಇದರ ಮೇನ್ ಪಾಯಿಂಟ್ ಅಂದರೆ ನಿಮ್ಮ 2026ರ ಡ್ರೀಮ್ ಕಾರ್ಡ್, ಗೋಲ್ ಕಾರ್ಡ್. ಇದು ನಿಮ್ಮ ಮನಸ್ಸನ್ನು ನಿಮ್ಮ ವಿಷನ್ ಜೊತೆ ಹೊಂದಿಸಲು ಡೀಪ್ ಸೈಕಾಲಜಿಕಲ್ ಲೆವೆಲ್ನಲ್ಲಿ ಕೆಲಸ ಮಾಡುತ್ತೆ. ಇದು ನಿಮ್ಮಲ್ಲಿ ಇರುವ RAS ಅನ್ನು ಆಕ್ಟಿವೇಟ್ ಮಾಡುತ್ತೆ. RAS ಅಂದರೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್, ನಿಮ್ಮ ಮೆದುಳಿನ ಒಂದು ಭಾಗ. ಅದು ಮಾಹಿತಿಯನ್ನು ಫಿಲ್ಟರ್ ಮಾಡುತ್ತೆ, ನಿಮ್ಮ ಸಬ್ಕಾನ್ಸಿಯಸ್ ಮೈಂಡನ್ನು ಪ್ರೋಗ್ರಾಮ್ ಮಾಡುತ್ತೆ. ಇದೇನು ಮ್ಯಾಜಿಕ್ ಅಲ್ಲ, ಇದು ನ್ಯೂರೋ ಸೈನ್ಸ್. RAS ಇದು ನಿಮ್ಮ ಸ್ವಂತದ ಒಂದು ಆಂಟೆನಾ. ನೀವು ಅದಕ್ಕೆ ಸ್ಪಷ್ಟ ಲಿಖಿತ ಗುರಿಯನ್ನು ನೀಡಿದರೆ ಅದು ನಿಮ್ಮ ಸುತ್ತಲಿನ ಎಲ್ಲ ಮಾಹಿತಿಯನ್ನು ಸ್ಕ್ಯಾನ್ ಮಾಡಲು ಮತ್ತು ಫಿಲ್ಟರ್ ಮಾಡಲು ಶುರು ಮಾಡುತ್ತದೆ. ಅದಕ್ಕೆ ಸರಿಯಾಗಿ ಮ್ಯಾಚ್ ಆಗುವಂಥ ಅವಕಾಶಗಳನ್ನು ಹೈಲೈಟ್ ಮಾಡುತ್ತೆ.
ಉದಾಹರಣೆಗೆ ನೀವು ಒಂದು ನಿರ್ದಿಷ್ಟ ಕಾರ್ ಅಥವಾ ಬೈಕ್ ಅಥವಾ ಒಂದು ಕಲರಿನ ಸೀರೆ ಬಗ್ಗೆ ಫೋಕಸ್ ಮಾಡಿದಾಗ ಅದೇ ತರಹದ್ದು ನಿಮಗೆ ಕಾಣಲು ಶುರು ಆಗುತ್ತೆ. ಆದರೆ ಈ ತರಹದ ಸೀರೆ, ಕಾರ್, ಬೈಕ್ ಎಲ್ಲ ಮೊದಲೇ ಇತ್ತು. ಈಗ ನಿಮಗೆ ಕಾಣಲು ಶುರು ಆಯಿತು. ಯಾಕೆಂದರೆ ಈಗ ನೀವು RAS ಅನ್ನು ಆಕ್ಟಿವೇಟ್ ಮಾಡಿದ್ರಿ. ಇದು ಒಂದು ಅದ್ಭುತ ಲೇಸರ್ ಥರದ ಫೋಕಸ್ಸದ ಅನುಭವ ಮಾಡುತ್ತೆ. ಅಲೈನ್ಮೆಂಟದ 4 ಸ್ತಂಭಗಳು, ಪಿಲ್ಲರ್ಗಳು: ಫೋಕಸ್ ಆ್ಯಂಡ್ ಕ್ಲಾರಿಟಿ. ನಿಮ್ಮ ಗುರಿಯನ್ನು ಮನಸ್ಸಿನಲ್ಲಿಯೇ ಇಟ್ಟುಕೊಂಡ್ರೆ ಅದು ಎಲ್ಲ ಮಾನಸಿಕ ಗೊಂದಲಗಳನ್ನು ನಿವಾರಿಸುತ್ತೆ. ಎಮೋಷನಲ್ ಸ್ಟೆಬಿಲಿಟಿ. ಕ್ಲಿಯರ್ ಡೈರೆಕ್ಷನ್ ಮಾಡುವುದರಿಂದ ಭವಿಷ್ಯದ ಚಿಂತೆ ದೂರಾಗುವುದು. ಮೆಂಟಲ್ ಡಿಸಿಪ್ಲಿನ್. ನಿಮ್ಮ ಆಲೋಚನೆಗಳಲ್ಲಿ ಇಂಪಾರ್ಟೆನ್ಸ್ ಅಂದರೆ ಒಂದು ಪ್ರಾಮುಖ್ಯತೆ ಬರುತ್ತೆ. ನಿಮ್ಮ ಕೆಲಸಗಳಿಗೆ ಅದು ಸಪೋರ್ಟ್ ಆಗುತ್ತೆ. ಟೋಟಲ್ ಅಲೈನ್ಮೆಂಟ್. ನಿಮ್ಮ ಥಾಟ್ಸ್, ಬಿಲೀಫ್ಸ್, ಆ್ಯಕ್ಷನ್ಸ್ ಎಲ್ಲ ನಿಮ್ಮ ಕನಸಿನತ್ತ ಮುಖ ಮಾಡುತ್ತೆ. ಇದರಿಂದ ವೇಗವಾಗಿ ನಿಮ್ಮ ಕೆಲಸ ಶುರುವಾಗುತ್ತೆ. ಈ ಡ್ರೀಮ್ ಕಾರ್ಡ್, ಗೋಲ್ ಕಾರ್ಡ್ ಹೇಗೆ ಮಾಡುವುದು 6 ಸ್ಟೆಪ್ಗಳಲ್ಲಿ ನೋಡೋಣ. ಸ್ಟೆಪ್ ನಂಬರ್ 1: ಬೇಕಾದ ಸ್ಥಳ ಮತ್ತು ಸಾಧನೆಗಳ ತಯಾರಿ. ಮೊದಲಿಗೆ ಒಂದು ಶಾಂತವಾದ ಜಾಗೆಯನ್ನು ಆರಿಸಿಕೊಳ್ಳಿ. ಒಂದು ಪೇಪರ್ ಮತ್ತು ಯಾವುದೇ ಕಲರಿನ ಪೆನ್ ತೆಗೆದುಕೊಳ್ಳಿ. ನಂತರ ಒಂದು ದೊಡ್ಡ ವಿಸಿಟಿಂಗ್ ಕಾರ್ಡ್, ಅಂದರೆ ಸೈಜ್ನಲ್ಲಿ 6x4 ಇಂಚ್, ಇದನ್ನು ಡ್ರಾಯಿಂಗ್ ಪೇಪರ್ನಲ್ಲಿ ಕಟ್ ಮಾಡಿ ರೆಡಿ ಇಟ್ಟುಕೊಳ್ಳಿ. ಸ್ಟೆಪ್ ನಂಬರ್ 2: ನಿಮ್ಮ ಎನರ್ಜೆಟಿಕ್ ಸಾಧನಗಳನ್ನು ಜೋಡಿಸಿ ಇಟ್ಟುಕೊಳ್ಳುವುದು. ಈ ವಸ್ತುಗಳು ಶಕ್ತಿಯನ್ನು ಶುದ್ಧೀಕರಿಸಲು ಸಹಾಯ ಮಾಡ್ತವೆ ಮತ್ತು ನಿಮ್ಮ ಇಂಟೆನ್ಷನ್, ಉದ್ದೇಶವನ್ನು ಇನ್ನೂ ಜಾಸ್ತಿ ಮಾಡಲು ಸಹಾಯ ಮಾಡುತ್ತವೆ. ಲೈಟ್ ಆ್ಯಂಡ್ ಅಬಂಡೆನ್ಸ್. ಹಳದಿ ಮೇಣದ ಬತ್ತಿ ಅಥವಾ ಸಾಂಪ್ರದಾಯಿಕ ತುಪ್ಪದ ದೀಪ ಅಥವಾ ಹಳದಿ ಬೆಳಕು ಬರುವಂಥ ದೀಪ ಇದ್ದರೆ ಸಾಕು. ಈ ಹಳದಿ ಬೆಳಕು ಗುರುಗ್ರಹದ ವಿಸ್ತರಣಾ ಶಕ್ತಿಗೆ ಸಂಪರ್ಕ ಕಲ್ಪಿಸುತ್ತೆ. ಕ್ಲೀನ್ಸಿಂಗ್ ಟೂಲ್. ನೀವು ಒಂದು ಸಾಂಬ್ರಾಣಿಯ ಧೂಪ ಇಟ್ಟುಕೊಳ್ಳುವುದು. ಇದು ಸ್ಟಕ್ ಎನರ್ಜಿಯನ್ನು ದೂರ ಮಾಡುತ್ತೆ, ಅಂದರೆ ಅಂಟಿಕೊಂಡು ಕುಳಿತಿರುವ ನಿಶ್ಚಲ ಶಕ್ತಿಯನ್ನು ತೆರವುಗೊಳಿಸುತ್ತೆ. ಆ್ಯನ್ ಆಂಪ್ಲಿಫೈಯಿಂಗ್ ಕ್ರಿಸ್ಟಲ್. ನಿಮ್ಮಲ್ಲಿ ಕ್ರಿಸ್ಟಲ್ ಇದ್ದರೆ ಇಟ್ಟುಕೊಳ್ಳಿ, ಇಲ್ಲದಿದ್ದರೂ ಪರವಾಗಿಲ್ಲ. ಸ್ಟೆಪ್ ನಂಬರ್ 3: ನಿಮ್ಮ ಶಕ್ತಿ ನೀವಿರುವ ಸ್ಥಳ ಮತ್ತು ಸಾಧನಗಳನ್ನು ಶುದ್ಧೀಕರಿಸುವುದು. ನಿಮ್ಮ ಶುದ್ಧೀಕರಣ ಸಾಧನ ಅಂದರೆ ಸಾಂಬ್ರಾಣಿ ಧೂಪವನ್ನು ಬೆಳಗಿಸುವುದು. ನಂತರ ಆ ಸಾಂಬ್ರಾಣಿ ಧೂಪವನ್ನು ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಅಪ್ರದಕ್ಷಿಣಾಕಾರವಾಗಿ ನಿಮ್ಮ ದೇಹದ ಸುತ್ತಲೂ ತಿರುಗಿಸುವುದು. ಇದೇ ರೀತಿ ನೀವು ಕುಳಿತಿರುವ ರೂಮ್ನಲ್ಲಿ ಈ ಸಾಂಬ್ರಾಣಿ ಧೂಪವನ್ನು ಹಾಕಿ ಎಲ್ಲೆಡೆ ತಿರುಗಿಸಿ. ನೀವು ಹೀಗೆ ಮಾಡುವಾಗ ನಿಮ್ಮ ಸಂಕಲ್ಪ, ಉದ್ದೇಶವನ್ನು ಗಟ್ಟಿಯಾಗಿ ಹೇಳಿ. ನಾನು ಮಾಡುವ ಈ ಕ್ರಿಯೆಯಿಂದ ಎಲ್ಲ ನೆಗೆಟಿವ್ ಎನರ್ಜಿ ಈ ಮನೆಯಿಂದ ಹೊರ ಹೋಗ್ತಿದೆ. ನನ್ನ ಸ್ವಂತ ಔರಾ ಅಂದರೆ ಪ್ರಭಾವಲಯ ಪಾಸಿಟಿವ್ ಆಗ್ತಿದೆ. ನನ್ನ ಸುತ್ತಲೂ ಇರುವ ಪರಿಸರ ಪಾಸಿಟಿವ್ ಆಗ್ತಿದೆ. ನಂತರ ಈ ಪೇಪರ್ ಮತ್ತು ಈ ಡ್ರೀಮ್ ಗೋಲ್ ಕಾರ್ಡನ್ನು ಸಾಂಬ್ರಾಣಿ ಧೂಪದಲ್ಲಿ ಹಾಯಿಸಿ ಅದರಲ್ಲಿ ಮೊದಲೇ ಇರುವ ಅಥವಾ ಸ್ಟಕ್ ಎನರ್ಜಿಯನ್ನು ನಾವು ಖಾಲಿ ಮಾಡ್ತೀವಿ. ಸ್ಟೆಪ್ ನಂಬರ್ 4: ನಿಮ್ಮ ಕನಸನ್ನು, ಗುರಿಯನ್ನು ನಿಮ್ಮ ಉದ್ದೇಶದ ಜೊತೆ ಜೋಡಿಸಿ. ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು 3 ಆಳವಾದ ಮತ್ತು ಸ್ಥಿರವಾದ ಉಸಿರನ್ನು ತೆಗೆದುಕೊಳ್ಳಿ. ಈಗ ಈ ಅಫರ್ಮೇಷನ್ ಹೇಳಿ: ಐ ಆಮ್ ರೆಡಿ ಟು ಎಕ್ಸ್ಪಾಂಡ್ ಇನ್ ಟು ಮೈ ಹೈಯರ್ ವಿಷನ್ ಫಾರ್ 2026. 2026ರ ನನ್ನ ಉನ್ನತ ಗುರಿಗಳಿಗೆ ವಿಸ್ತರಿಸಲು ನಾನು ಈಗ ರೆಡಿ, ನಾನು ಸಿದ್ಧ. ಈಗ ಆ ಪೇಪರ್ನಲ್ಲಿ ನಿಮ್ಮ ಗುರಿಗಳನ್ನು, ಕನಸುಗಳನ್ನು ಈಗ ಬರೆಯಿರಿ. ನೀವು 2026ರಲ್ಲಿ ಪೂರ್ಣಗೊಳಿಸಬೇಕಾದ ಗುರಿ ಅಥವಾ ಕನಸುಗಳನ್ನು ವಿವರವಾಗಿ ಬರೆಯಿರಿ. ಅದು ಉದ್ಯೋಗ, ಹಣಕಾಸು, ಮನೆ, ಆರೋಗ್ಯ, ಸಂಬಂಧಗಳು ಮತ್ತು ಸ್ಪಿರಿಚುವಲ್ ಗ್ರೋತ್ ಇರಬಹುದು. ನಂತರ ಅದರಲ್ಲಿ ನಿಮಗೆ ಬೇಕೆನ್ನಿಸುವ ಒಂದು ಗುರಿ ಅಥವಾ ಒಂದು ಕನಸನ್ನು ಆರಿಸಿಕೊಳ್ಳಿ. ಇದು ನಿಮ್ಮ ದೊಡ್ಡ ಗುರಿ ಅಥವಾ ಕನಸು ಇರಲಿ. ಇದಕ್ಕೆ 1 ವರ್ಷದ ಅವಧಿ ಅಂತ ಅಂದುಕೊಳ್ಳಿ. ಇನ್ನು ಉಳಿದ ಚಿಕ್ಕ ಪುಟ್ಟ ಕನಸುಗಳನ್ನು ಪ್ರತಿ ತಿಂಗಳು ನ್ಯೂ ಮೂನ್ನಿಂದ ಫುಲ್ ಮೂನ್ವರೆಗೆ ಹೇಗೆ ಮ್ಯಾನಿಫೆಸ್ಟ್ ಮಾಡುವುದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ.
ಈಗ ನಮ್ಮ ಗುರಿ ಲಾಂಗ್ ಟರ್ಮ್ ಗೋಲ್ ಅಂದರೆ ದೀರ್ಘಕಾಲೀನ ಗುರಿ. ಸ್ಟೆಪ್ ನಂಬರ್ 5, ನಿಮ್ಮ ಗುರಿಯನ್ನು ಜಾಣ್ಮೆಯಿಂದ ರೂಪಿಸುವುದು. ಒಂದು ಪವರ್ಫುಲ್ ಕನಸಿಗೆ 3 ಪ್ರಮುಖ ಅಂಶಗಳು ಬೇಕೇ ಬೇಕು. ಒಂದನೇದು ದ ಗೋಲ್, ನಿಮಗೆ ಏನು ಬೇಕು ಅದು ಅತಿ ಸ್ಪಷ್ಟವಾಗಿರಲಿ. ಎರಡನೇದ್ದು ದ ಡೆಡ್ಲೈನ್, ಅದು ಯಾವ ತಾರೀಖಿನ ಮುಂಚೆ ವಾಸ್ತವದಲ್ಲಿ ನಿಮಗೆ ಸಿಗಬೇಕು. ಉದಾಹರಣೆಗೆ ಆಗಸ್ಟ್ 15, 2026ಕ್ಕಿಂತ ಮುಂಚೆ ನನಗೆ ಬೇಕು. ಮೂರನೇದು ಪರ್ಪಸ್, ಇದು ಯಾಕೆ ನಿಮಗೆ ಮುಖ್ಯ, ನಿಮ್ಮ ಭಾವನೆ ಮತ್ತು ವ್ಯಾಲ್ಯೂ ಜೊತೆ ಜೋಡಿಸಿ. ಇದು ನಿಮ್ಮ ವೈ, ಯಾಕೆ ಅನ್ನೋದು ಮುಖ್ಯ ಆಗುತ್ತೆ. ಇದನ್ನು ಹೇಗೆ ಬರೆಯುವುದು ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ. ಆಗಸ್ಟ್ 15, 2026 ಒಳಗೆ ನಾನು ಸುಂದರವಾದ 4 ಬೆಡ್ರೂಮ್ನ ಮನೆಗೆ ಶಿಫ್ಟ್ ಮಾಡ್ತೀನಿ. ಈ ಮನೆ ನನ್ನ ಗ್ರೋತ್ಗೆ ಮತ್ತು ನನ್ನ ಹೀಲಿಂಗಿಗೆ, ನನ್ನ ನೆನಪುಗಳಿಗೆ ಸಾಕ್ಷಿ. ನನ್ನ ಫ್ಯಾಮಿಲಿ ಮತ್ತು ನಾನು ಇಲ್ಲಿ ತುಂಬ ಖುಷಿಯಿಂದ ಇದ್ದೇವೆ. ಸ್ಟೆಪ್ ನಂಬರ್ 6, ರೈಟ್ ಆ್ಯಂಡ್ ಆ್ಯಕ್ಟಿವೇಟ್ ಯುವರ್ ಡ್ರೀಮ್ ಗೋಲ್ ಕಾರ್ಡ್. ನಿಮ್ಮ ಕನಸಿನ ಗೋಲ್ ಕಾರ್ಡನ್ನು ಆ್ಯಕ್ಟಿವೇಟ್ ಮಾಡಿ. ನಿಮ್ಮ ಕನಸನ್ನು, ಗುರಿಯನ್ನು ಆ 6x4 ಕಾರ್ಡ್ನಲ್ಲಿ ಎಚ್ಚರಿಕೆಯಿಂದ ಬರೆಯಿರಿ. ಈ ಕಾರ್ಡನ್ನು 2 ಕೈಗಳಲ್ಲಿ ಹಿಡಿದು ನಿಮ್ಮ ಹೃದಯದ ಸಮೀಪ ತನ್ನಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಯೂನಿವರ್ಸ್ ತಥಾಸ್ತು ಎಂದು ಹರಿಸಿದ ಹಾಗೆ ಕಲ್ಪನೆ ಮಾಡಿ. ನಿಮ್ಮ ಕನಸು, ಗುರಿ ಈಗಾಗಲೇ ನನಸಾಗಿದೆ ಅಂತ ಹೆಮ್ಮೆ, ಶಾಂತಿ ಮತ್ತು ಕೃತಜ್ಞತೆಯ ಭಾವವನ್ನು ಫೀಲ್ ಮಾಡಿ. ಈ ಭಾವನೆಯಲ್ಲಿಯೇ ಕ್ಷಣಕಾಲ ಜೀವಿಸಿ. ನಂತರ ಈ ಕಾರ್ಡನ್ನು ನಿಮ್ಮ ಬಳಿ ಕ್ರಿಸ್ಟಲ್ ಇದ್ದರೆ ಅದರ ಕೆಳಗೆ ಇಡಿ, ಅಥವಾ ಹಾಗೆ 24 ಗಂಟೆಗಳ ಕಾಲ ಒಂದು ಸ್ಥಳದಲ್ಲಿ ಇಡಿ. ಅದರಲ್ಲಿ ಎನರ್ಜಿ ತುಂಬಲಿ. ನಾವು ಈಗ ಎಲ್ಲ 6 ಸ್ಟೆಪ್ಗಳನ್ನು ಮುಗಿಸಿದ್ದೇವೆ. ಇನ್ನು ಮುಂದೆ ಅದರ ಡೈಲಿ ಪ್ರಾಕ್ಟೀಸ್, ದೈನಂದಿನ ಪ್ರಾಕ್ಟೀಸ್ ಹೇಗೆ ಮಾಡುವುದು ನೋಡೋಣ. ನೀವು ಬರೆದ ಈ ಕಾರ್ಡ್ ನಿಮ್ಮ ಬ್ಲೂ ಪ್ರಿಂಟ್. ಇದು ನಿಮ್ಮ ಆ್ಯಕ್ಟಿವ್ ಕಂಪಾಸ್ ಅಂದರೆ ದಿಕ್ಸೂಚಿ ಆಗಿದೆ. ಅದರ ಶಕ್ತಿಯನ್ನು ಜೀವಂತವಾಗಿಡಲು ಪ್ರತಿದಿನ ಅದನ್ನು ಬಳಸಿ. ಮಾರ್ನಿಂಗ್ ಆ್ಯಂಡ್ ನೈಟ್ ಪ್ರಾಕ್ಟೀಸ್ ಅಂದರೆ ನಿಮ್ಮ ಗುರಿಯನ್ನು ವಾಕ್ ಮಾಡುವಾಗ ಮತ್ತು ಮಲಗುವ ಮುನ್ನ ನೀವೇ ಅದನ್ನು ಓದಿ. ಅದು ನಿಮ್ಮ ಜೊತೆ ಯಾವಾಗಲೂ ಇರಲಿ. ನಿಮ್ಮ ಪರ್ಸ್, ವ್ಯಾಲೆಟ್ ಅಥವಾ ನಿಮ್ಮ ಟೇಬಲ್ ಮೇಲೆ ಇರಲಿ. ಅದು ನಿಮ್ಮ ದೃಷ್ಟಿಗೆ ಯಾವಾಗಲೂ ಬೀಳಲಿ. ಇಲ್ಲಿ ನೀವು ಕೇವಲ ಗೋಲ್ ಬರಿತಾ ಇಲ್ಲ, ಹೊಸ ವ್ಯಕ್ತಿಯ ಗುರುತನ್ನು ಬರಿತಾ ಇದ್ದೀರಿ. ನೆನ್ಪಿಡಿ, ಈ ಕ್ರಿಯೆ ಒಂದು ಉದ್ದೇಶಕ್ಕಿಂತ ಇನ್ನೂ ಜಾಸ್ತಿನೇ ಇದೆ. ನೀವು ಪ್ರಜ್ಞಾಪೂರ್ವಕವಾಗಿ ಹೊಸ ವ್ಯಕ್ತಿತ್ವವನ್ನು ರೂಪಿಸುತ್ತಿದ್ದೀರಿ. ಹೊಸ ಮಾರ್ಗ ಮಾಡ್ತಾ ಇದ್ದೀರಿ. ನಿಮ್ಮ ಬದಲಾದ ವ್ಯಕ್ತಿತ್ವಕ್ಕೆ ದಾರಿ ಮಾಡ್ತಿದ್ದೀರಿ. ನಿಮ್ಮಲ್ಲಿ ಅಪರಿಮಿತ ಸಾಮರ್ಥ್ಯ ಇದೆ. ಯೂನಿವರ್ಸದ ಟೈಮಿಂಗ್ನಲ್ಲಿ ನಂಬಿಕೆ ಇರಲಿ. ನಿಮ್ಮ ಗೋಲ್ ಕಾರ್ಡ್ ನಿಮ್ಮ ಕಂಪಾಸ್ ಅಂದರೆ ದಿಕ್ಸೂಚಿ ಆಗಲಿ. ಈ ವಿಡಿಯೋದ ಸಾರಾಂಶ ಮತ್ತು ಚರ್ಚೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ. ಈ ವಿಡಿಯೋ ಕೇವಲ ನೋಡುವುದಲ್ಲದೆ ಪ್ರಾಕ್ಟೀಸನ್ನು ಮಾಡಿ. ನಿಮ್ಮ ಕಂಫರ್ಟ್ ಝೋನ್ನಿಂದ ಎದ್ದು ಹೊರಗೆ ಬನ್ನಿ. ನಿಮ್ಮ ಸಕ್ಸಸ್ ಸ್ಟೋರಿ ಕೇಳಲು ನಾವೆಲ್ಲ ಕಾಯ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ.